ಹಾಯ್ ಎಲ್ಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಆರ್ ಎನ್ ವ್ಯೂಸ್. ನಾನು ಮಧು. ವಿನಯ್ ರಾಜ್ಕುಮಾರ್ ಅವರು ಮೊನ್ನೆ ತಾನೇ ಭೀಮಾ ಸಿನಿಮಾಗೆ ಒಬ್ಬ ಸಾಮಾನ್ಯರಂತೆ ಥಿಯೇಟ್ರಿಗೆ ಹೋಗಿ ಟಿಕೆಟ್ ತೊಗೊಂಡು ಸಿನಿಮಾ ನೋಡ್ಕೊಂಬಂದು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಕೆಲವೊಂದಷ್ಟು ವಿಷಯಗಳನ್ನ ಮಾತಲ್ಲಿ ಹೇಳಬೇಕು, ಕೆಲವೊಂದಷ್ಟು ವಿಷಯಗಳನ್ನ ತಟ್ಟಿ ಹೇಳಬೇಕು, ಕೆಲವೊಂದಷ್ಟು ವಿಷಯಗಳನ್ನ ಒಡೆದು ಹೇಳಬೇಕು ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದಕ್ಕೆ ತಕ್ಕಂತೆ ಇವತ್ತು ವಿನಯ್ ರಾಜ್ಕುಮಾರ್ ಅವ್ರದ್ದು ಪೇಪೆ ಟ್ರೈಲರ್ ರಿಲೀಸ್. ಈ ಟ್ರೈಲರ್ ಬಗ್ಗೆ ಶಿವಣ್ಣನು ಕೂಡ ಮಾತಾಡಿದ್ದಾರೆ. ಟ್ರೈಲರ್ ಲಾಂಚ್ಗೆ ಕಿಚ್ಚ ಸುದೀಪ್ ಅವರು ಬಂದಿದ್ದಾರೆ. ಸೊ ಭೀಮಾ ಸಿನಿಮಾ ನೋಡಿದ ಮೇಲೆ ಗೊತ್ತಾಯಿತು ಅದು ಡ್ರಗ್ಸ್ ರಿಲೇಟೆಡ್ ಕಂಟೆಂಟ್ ಸಿನಿಮಾ ಅಂತ. ಪೇಪೆ ಸಿನಿಮಾ ನೋಡಿದ ಮೇಲೆ ಡಿಸೈಡ್ ಮಾಡಬೇಕಾಗುತ್ತೆ ಇದು ಯಾವ ಥರದ ಸಿನಿಮಾ ಅಂತೇಳಿ. ಈ ಒಂದು ಟ್ರೈಲರ್ ರಿಲೀಸ್ ಆದಮೇಲೆ ಶಿವಣ್ಣವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಟ್ರೈಲರ್ ತುಂಬ ಅದ್ಭುತವಾಗಿದೆ, ನೋಡೋದಕ್ಕೆ ಮಲಯಾಳಂ ಫಿಲ್ಮ್ ಥರ ಇದೆ. ಟ್ರೈಲರ್ನ ಒಂದು ಸರಿ ನೋಡಿದ ತಕ್ಷಣ ಇದು ಯಾವುದೋ ಮಲಯಾಳಂ ಫಿಲ್ಮ್ ಇರಬೇಕು ಅನ್ನೋ ರೀತಿ ಅನಿಸುತ್ತೆ. ಆ ಒಂದು ಕಲರ್ ಗ್ರೇಡಿಂಗು ಮತ್ತು ಅಲ್ಲಿರೋ ಬ್ಯಾಕ್ಗ್ರೌಂಡ್ ಸ್ಕೋರ್ಗಳು, ಅಲ್ಲಿರೋ ಮಾಡಿರುವಂಥ ಆ್ಯಕ್ಷನ್ ಸೀನ್ಗಳು ಎಲ್ಲ ಒಂಥರ ತುಂಬ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಸೊ ಅವ್ರ ಬಗ್ಗೆ ವಿನಯ್ ರಾಜ್ಕುಮಾರ್ ಅವ್ರ ಬಗ್ಗೆ ದುನಿಯಾ ವಿಜಯ್ ಅವರು ಕೂಡ ಹೇಳಿದ್ರು, ಒಂದು ಮಾತು ಹೇಳಿದರು. ಇವರು ಅಂದರೆ ಒಂದು ತುಂಬ ಸಾಫ್ಟ್ ಸಿನಿಮಾಸ್ ಬೇಡ, ವೈಲೆನ್ಸ್ ಇರುವಂಥ ಸಿನಿಮಾಗಳು ಬೇಕಾಗುತ್ತೆ. ಏನಕ್ಕೆ ಅಂತಂದರೆ ಅವರೇ ಹೇಳಿದಾಗೆ ಮಾತಲ್ಲಿ ಹೇಳುವಂಥ ಒಂದಷ್ಟು ವಿಷಯಗಳನ್ನ ಅದೇ ಥರ ಹೇಳಬೇಕಾಗುತ್ತೆ. ಒಂದಷ್ಟು ವಿಷಯಗಳನ್ನ ತಟ್ಟೆ ಹೇಳಿದ್ರೆ ಅದು ತುಂಬ ಚೆನ್ನಾಗಿ ರೀಚ್ ಆಗುತ್ತೆ ಅನ್ನೋ ಒಂದು ವಿಚಾರವನ್ನು ಅವರು ಅವತ್ತು ಹೇಳಿದರು. ಪೇಪೆ ಸಿನಿಮಾ ಬಂದ ಮೇಲೆ ಮೇ ಬಿ ಅವರ ಒಂದು ಸಾಫ್ಟ್ ಟು ಹಾರ್ಡ್ ಅನ್ನೋ ಥರ ಅವರ ವರ್ಷನ್ ಚೇಂಜ್ ಆಗ್ಬೋದು. ಒಂಥರ ಟ್ರೈಲರಲ್ಲೇ ಒಂಥರ ಪೇಪೆನ ವರ್ಡ್ ಯಾರು ಕೂಡ ಯೂಸ್ ಮಾಡಿಲ್ಲ ಅನ್ಕೊತೀನಿ. ಅಂದರೆ ಯೂಶ್ವಲಿ ಯಾರು ಆ ಥರ ಹೆಸರುಗಳನ್ನ ಇಡೋಲ್ಲ. ಸೊ ಆ ಒಂದು ಹೆಸರಿನ ಕ್ಯೂರಿಯಾಸಿಟಿ ಏನಿದೆ, ಆ ಹೆಸರಿನ ಅರ್ಥ ಏನಿದೆ, ಮತ್ತು ಟ್ರೈಲರ್ ಇಡೀ ಸಿನಿಮಾ ಏನು ಹೇಳೋಕೆ ಹೊರಡುತ್ತೆ ಅನ್ನೋದನ್ನು ಕೂಡ ಸಿನಿಮಾ ನೋಡಿದ ಮೇಲೆ ಗೊತ್ತಾಗುತ್ತೆ. ಟ್ರೈಲರ್ ನೋಡಿದ ತಕ್ಷಣ ಒಂದು ಒಳ್ಳೆ ಮಲಯಾಳಂ ಮೂವಿ ನೋಡೋ ರೀತಿ ಅನ್ನಿಸ್ತು. ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ, ಆ್ಯಕ್ಷನ್ ಸೀನ್ಗಳಾಗಲಿ, ಅಲ್ಲಿರೋ ಒಂದಷ್ಟು ಡೈಲಾಗ್ಸ್ಗಳಾಗಲಿ, ತುಂಬಾ ವೈಲೆನ್ಸ್ ಇರುವಂಥ ಸಿನಿಮಾ, ತುಂಬ ಬ್ಲಡ್ ಶೆಡ್ ಇರುವಂಥ ಸಿನಿಮಾ. ನೆಕ್ಸ್ಟ್ ಲೆವೆಲ್ ಇದೆ ಟ್ರೈಲರು. ಸೊ ಆ ಟ್ರೈಲರ್ನ ಎಲ್ಲರೂ ನೋಡಿ ಅಂತ ಹೇಳ್ತೀನಿ. ವಿಶ್ ಆಲ್ ದಿ ಬೆಸ್ಟ್ ದ ಪೇಪೆ ಟೀಮ್. ಮೊನ್ನೆ ತಮಿಳ್ ವಿಜಯ್ ಅವ್ರದ್ದು ಗೋಟ್ ಟ್ರೈಲರ್ ರಿಲೀಸ್ ಆಯಿತು. ಬರೀ 2 ಗಂಟೆಗೆ 50 ಲಕ್ಷ ಜನ ನೋಡಿದ್ದಾರೆ. ಸೊ ಆ ಥರ ನಮ್ಮ ಕನ್ನಡ ಸಿನಿಮಾಗಳನ್ನ ಕೂಡ ನಾವುಗಳು ನೋಡಿ ಬೆಳೆಸಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ವಿನಯ್ ರಾಜ್ಕುಮಾರ್ ಅವರು ಡೆಫಿನೆಟ್ಲಿ ಒಂದು ಸೂಪರ್ ಡೂಪರ್ ಹಿಟ್ ಸಿನಿಮಾಗಳನ್ನ ಡೆಫಿನೆಟ್ಲಿ ಕೊಡ್ತಾರೆ. ಅವರು ಆಯ್ಕೆ ಮಾಡ್ತಾ ಇರುವಂಥ ಕಥೆಗಳು ತುಂಬ ಡಿಫ್ರೆಂಟ್ ಆಗಿದೆ, ಅದನ್ನು ನಾವು ಆಲ್ರೆಡಿ ನೋಡ್ತಾ ಇರ್ಬೋದು. ಬಟ್ ಈ ಒಂದು ಸಿನಿಮಾ ಅವರ ಒಂದು ಕೆರಿಯರಲ್ಲಿ ತುಂಬ ಒಂದು ದೊಡ್ಡ ಯಶಸ್ಸನ್ನು ತಂದುಕೊಡಲಿ. ಆ ಥರ ಇದೆ. ಸಿನಿಮಾ ಚೆನ್ನಾಗಿದ್ದು, ಕಂಟೆಂಟ್ ಚೆನ್ನಾಗಿದ್ದು, ಒಳ್ಳೆ ಮೆಸೇಜ್ ಇದೆ ಅಂತಂದರೆ, ನೋಡೋ ರೀತಿ ಇದೆ ಅಂತಂದರೆ, ಒಳ್ಳೆ ಸಾಂಗ್ಸ್ಗಳು ಚೆನ್ನಾಗಿದ್ದು ಅಂತಂದರೆ, BGM ಚೆನ್ನಾಗಿತ್ತು ಅಂದರೆ ಡೆಫಿನೆಟ್ಲಿ ಸಿನಿಮಾ ಹಿಟ್ಟಾಗೇ ಆಗುತ್ತೆ. ಆ ಥರದ ಎಲ್ಲ ಒಂದು ಸೂಚನೆಗಳು ಈ ಸಿನಿಮಾದಲ್ಲಿದೆ. ಸೊ ಡೆಫಿನೆಟ್ಲಿ ಈ ಸಿನಿಮಾ ವಿನಯ್ ರಾಜ್ಕುಮಾರ್ ಅವರಿಗೆ ಒಂದು ಒಳ್ಳೆ ಬ್ರೇಕ್ನ ಕೊಡ್ಬೋದು ಅಂತ ಅನ್ಕೋತೀನಿ. ಯಾಕೆಂದರೆ ಲೈನಪ್ಸ್ಗಳಂಗಿದೆ. ಇಡೀ ಕನ್ನಡ ಸಿನಿಮಾಗಳು ನೋಡ್ತಾ ಇದ್ದರೆ ಭೀಮಾ ಬಂತು, ಕೃಷ್ಣ ಪ್ರಣಯಂ ಸಖಿ ಅದು ತುಂಬ ಚೆನ್ನಾಗಿದೆ, ಭೀಮಾ ಚೆನ್ನಾಗಿದೆ. ಕನ್ನಡ ಸಿನಿಮಾಗಳ ಲೈನಪ್ಸ್ಗಳು ನೋಡ್ತಾ ಇದ್ದರೆ ತುಂಬಾ ಒಳ್ಳೆ ದೊಡ್ಡ ಸಿನಿಮಾಗಳು ಬರ್ತಾಯಿದೆ, ದೊಡ್ಡ ಸೂಪರ್ ಹಿಟ್ ಸಿನಿಮಾಗಳು ಬರ್ತಾಯಿದೆ. ಭೀಮಾ ಅಂತೂ ಒಂದು ಸೆಕೆಂಡ್ ಹಾಫ್ ಅಂತಲೇ ಹೇಳ್ಬೋದು ಕನ್ನಡ ಇಂಡಸ್ಟ್ರಿಗೆ. ಒಂಥರ ಸೂಪರ್ ಡೂಪರ್ ಹಿಟ್ಟು, ಸಾಂಗ್ ಸೂಪರ್ ಹಿಟ್ಟು, ಆ್ಯಕ್ಷನ್ಸ್ಗಳು ಚೆನ್ನಾಗಿದೆ, ಒಳ್ಳೆ ಮೆಸೇಜ್ ಇದೆ. ಸಿನಿಮಾಗೆ ಥಿಯೇಟ್ರ್ಗಳಿಗೆ ಜನನ ಕರ್ಕೊಂಬಂದಿದೆ ಸಿನಿಮಾ. ಸೊ ಅದೇ ರೀತಿ ಕೃಷ್ಣ ಪ್ರಣಯಂ ಸಖಿನೂ ಕೂಡ ಒಂದು ಫ್ಯಾಮಿಲಿ ಹಿಟ್ ಅಂತ ಹೇಳ್ಬೋದು. ಸೊ ಅದಾದಮೇಲೆ ಮಾರ್ಟಿನ್ ಇದೆ, ಮ್ಯಾಕ್ಸ್ ಇದೆ, ಇನ್ನೂ ದೊಡ್ಡ ಸಿನಿಮಾಗಳು ಬರುವಂಥದ್ದಿದೆ. ಕನ್ನಡ ಇಂಡಸ್ಟ್ರಿಗೆ ಇದು ಸೆಕೆಂಡ್ ಹಾಫ್ ಅಂತಲೇ ಹೇಳ್ಬೋದು. ಸೊ ಮೇ ಬಿ ಇಲ್ಲಿಂದ ಮುಂದೆ ಬರುವಂಥ ಸಿನಿಮಾಗಳು ಡೆಫಿನೆಟ್ಲಿ ಚೆನ್ನಾಗಾಗಲಿ ಅನ್ನೋದೊಂದು ನನ್ನ ಒಂದು ಅನಿಸಿಕೆ. ಕೊನೆ ತನಕ ವೀಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ನನ್ನ ವೀಡಿಯೋ ನೋಡುವವರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನನ್ನಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದನ್ನು ತಿದ್ಕೊಳ್ಳೋಂಥ ಪ್ರಯತ್ನಗಳನ್ನು ನಾನು ಮಾಡ್ತೀನಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.